ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಜ್ಯೋತಿಷ್ಯ ಮಾರ್ಗದರ್ಶಿ ಚುಟುಕು ಕಾರ್ಯಕ್ರಮದಲ್ಲಿ ನಾವು ಒಂದು ಶುಭ ಕಾರ್ಯಕ್ರಮ ಆಗಬೇಕಾಗಿದ್ದರೆ ವಾರ, ತಿಥಿ, ನಕ್ಷತ್ರ, ಕಾಲ ಅಂದರೆ ಉತ್ತರಾಯಣ, ದಕ್ಷಿಣಾಯಣ ಇವುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ವಿ. ಈಗ ಒಂದು ಮುಖ್ಯ ವಿಷಯ ಕೊಡ್ತೀವಿ ನೋಡಿ. ಯಾವುದೇ ಲಗ್ನ ಕಟ್ಟಬೇಕಾಗಿದ್ದರೆ ಮಾಡತಕ್ಕಂತಹ ಕಾರ್ಯಗಳ ಮೇಲೆ ಆ ಲಗ್ನಗಳಿಂದ ಸ್ಥಾನಬಲ, ಸ್ಥಾನಶುದ್ಧಿ ಇರಬೇಕು ಅಂತ. ಒಂದು ಸಮಯ ವೃಷಭ ಲಗ್ನದಲ್ಲಿ ಲಗ್ನ ಕಟ್ಟಿದರೆ ವೃಷಭದಿಂದ ವೃಷಭವನ್ನು ಸೇರಿಸ್ಕೊಂಡು 7ನೇ ಸ್ಥಾನ ಶುದ್ಧವಾಗಿರಬೇಕಂದ್ರೆ ಏನೂ ಇರಬಾರದು ನೋಡಿ. ಪಂಚಕಕ್ಕೆ ಶಾಂತಿ ಇದೆ, ಅಗ್ನಿ ಪಂಚಕಕ್ಕೆ, ಚೋರ್ ಪಂಚಕಕ್ಕೆ ಎಲ್ಲಕ್ಕೂ ಶಾಂತಿ ಇದೆ. ಆದರೆ ಲಗ್ನ ಶುದ್ಧಿ ಇಲ್ಲದಿದ್ದರೆ ಶಾಶ್ವತವಾಗಿ ಯಾವುದು ಶಾಂತಿನೇ ಇರೋದಿಲ್ಲ. ಆದ್ದರಿಂದ ಲಗ್ನಗಳು ಕಟ್ಟಬೇಕಾಗಿದ್ದರೆ ಮದುವೆಗೆ ಯಾವ ಸ್ಥಾನ ಶುದ್ಧಿ ಇರಬೇಕು, ನಿಷೇಕಕ್ಕೆ ಯಾವ ಸ್ಥಾನ ಶುದ್ಧಿ ಇರಬೇಕು, ಉಪನಯನ ನಾಮಕರಣಗಳಿಗೆ ಯಾವ ಸ್ಥಾನ ಶುದ್ಧಿ ಇರಬೇಕು, ಚೌಲ ಕರ್ಮಗಳಿಗೆ ಯಾವುದು ಶುದ್ಧಿ ಇರಬೇಕು, ವಧು ಗೃಹ ಪ್ರವೇಶ ಅಂದರೆ ಹೆಣ್ಣನ್ನು ಮನೆಗೆ ತೆಗೆದುಕೊಳ್ಬೇಕಾಗಿದ್ದರೆ ಯಾವ ಸ್ಥಾನ ಶುದ್ಧ ಇರಬೇಕು, ಗೃಹ ಆರಂಭ ಅಂದರೆ ಮನೆಗೆ ಪಾಯ ಹಾಕಬೇಕಾಗಿದ್ದರೆ ಲಗ್ನದಿಂದ ಯಾವ ಸ್ಥಾನ ಶುದ್ಧಿ ಇರಬೇಕು. ಇವೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವುಗಳ ಬಗ್ಗೆ ಹೇಳ್ತೀನಿ. ಆದಮೇಲೆ ಒಂದು ಸಮಯ ಮದುವೆ ಅಥವಾ ಬೀಜಪವನ ಆಗಿದ್ದರೆ ನೋಡಿ, ನಮ್ಮ ಇರಿಸಿದ ಲಗ್ನದಿಂದ 7ನೇ ಮನೆ ಖಾಲಿ ಇರಬೇಕು ಅಂದರೆ ಸ್ಥಾನ ಶುದ್ಧಿ, ಸಪ್ತಮ ಶುದ್ಧಿ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನಿಷೇಕ, ಗರ್ಭಾಧಾನ ಇದಾದರೆ ಲಗ್ನನೇ ಶುದ್ಧ ಇರಬೇಕು. ನೀವು ಯಾವ ಲಗ್ನ ಇಡ್ತಾರೆ ಆ ಲಗ್ನ ಬಹಳ ಶುದ್ಧವಾಗಿರ್ಬೇಕು, ಅದರಲ್ಲಿ ಏನೂ ಇರಬಾರ್ದೆಲ್ಲ ಖಾಲಿ ಇರಬೇಕು. ಉಪನಯನ ನಾಮಕರಣ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅಷ್ಟಮ ಶುದ್ಧಿ ಅಂತ ಕರಿತೀವಿ. 8ನೇ ಸ್ಥಾನ ಶುದ್ಧವಾಗಿ ಇರಬೇಕು. ಅದೇ ರೀತಿಯಲ್ಲಿ ವಧು ಗೃಹ ಪ್ರವೇಶ, ಒಂದು ಹೆಣ್ಣು ಮನೆಯೊಳಗೆ ಬರಬೇಕಾಗಿದ್ದರೆ ದ್ವಾದಶ ಶುದ್ಧಿ 12ನೇ ಸ್ಥಾನ ಶುದ್ಧ ಇರಬೇಕು ಲಗ್ನದಿಂದ. ಗೃಹ ಆರಂಭ ಅಂದರೆ ಪಾಯ ಹಾಕಬೇಕಾಗಿದ್ದರೆ 4ನೇ ಸ್ಥಾನ, 8ನೇ ಸ್ಥಾನ ಶುದ್ಧವಾಗಿರಬೇಕು. ಅನ್ನಪ್ರಾಶನಕ್ಕೆ 10ನೇ ಸ್ಥಾನ. ಅದರಲ್ಲಿ ಇದು ಸ್ಥಾನ ಶುದ್ಧಿಗಳ ವಿಷಯ ಆಗಿರ್ತದೆ.